ಐಪಿಎಲ್ ಸೀಸನ್ 18ರಲ್ಲಿ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬಿಸಿಸಿಐನಿಂದ ಡಿಮೆರಿಟ್ ಪಾಯಿಂಟ್ ನಿಯಮ ಜಾರಿ. ಮೊದಲ ಪಂದ್ಯದಿಂದಲೇ ಹೊಸ ನಿಯಮಗಳು ಅನ್ವಯ ಆಗ್ತಿದೆ. ಆಟಗಾರರು ಅನುಚಿತವಾಗಿ ವರ್ತಿಸಿದ್ರೆ ನಿಷೇಧದ ಭೀತಿ ಈಗ. ಬೇರೆ ಏನೇ ತಪ್ಪುಗಳನ್ನ ಮಾಡಿದ್ರೂ ಕೂಡ ಬ್ಯಾನ್ ಭಯ. ಆಟಗಾರರಿಗೆ ಬ್ಯಾನ್ ಭಯ. ರೂಲ್ಸ್ 1, ಆಟಗಾರನೊಬ್ಬ 3 ವರ್ಷದೊಳಗೆ 4 ರಿಂದ 7 ಡಿಮೆರಿಟ್ ಪಾಯಿಂಟ್ಸ್ ಪಡೆದ್ರೆ 1 ಪಂದ್ಯ ನಿಷೇಧ. ರೂಲ್ಸ್ 2, 3 ವರ್ಷದಲ್ಲಿ ಆಟಗಾರ 8 ರಿಂದ 11 ಡಿಮೆರಿಟ್ ಪಾಯಿಂಟ್ ಪಡೆದ್ರೆ 2 ಪಂದ್ಯ ಬ್ಯಾನ್. ರೂಲ್ಸ್ 3 ವರ್ಷದ ಅವಧಿಯಲ್ಲಿ ಆಟಗಾರನೊಬ್ಬ 12 ರಿಂದ 15 ಡಿಮೆರಿಟ್ ಅಂಕ ಪಡೆದ್ರೆ 3 ಪಂದ್ಯ ನಿಷೇಧ. ರೂಲ್ಸ್ 4, 3 ವರ್ಷಗಳಲ್ಲಿ ಆಟಗಾರನೊಬ್ಬನು 16 ಅಥವಾ ಅದಕ್ಕಿಂತ ಹೆಚ್ಚಿನ ಡಿಮೆರಿಟ್ ಪಾಯಿಂಟ್ಸ್ ಅನ್ನ ಪಡೆದ್ರೆ 5 ಪಂದ್ಯ ಬ್ಯಾನ್ ಮಾಡಲಾಗುವುದು. ಹೊಸ ರೂಲ್ಸ್ ಮುಂದಿನ 3 ವರ್ಷಗಳ ಅವಧಿಗೆ ಚಾಲ್ತಿಯಲ್ಲಿರುತ್ತೆ. ಆಟಗಾರ ತಪ್ಪು ಮಾಡಿದ್ರೆ 3 ವರ್ಷ ಡಿಮೆರಿಟ್ ಪಾಯಿಂಟ್. 4 ಹಂತಗಳಲ್ಲಿ ಬಿಸಿಸಿಐನಿಂದ ಡಿಮೆರಿಟ್ ಪಾಯಿಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪದೇ ಪದೇ ತಪ್ಪುಗಳನ್ನ ಮಾಡಿದ್ರೆ ಆಟಗಾರರಿಗೆ ಬ್ಯಾನ್ ಭೀತಿ. ಆಟಗಾರರ ಆಕ್ರಮಣಕಾರಿ ಅನುಚಿತ ವರ್ತನೆಗೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಜೊತೆಗೆ ನಾಯಕನ ಸ್ಲೋ ಓವರ್ ರೇಟ್ ತಪ್ಪುಗಳಿಗೆ ಕೂಡ ಕಡಿವಾಣ ಹಾಕೋದಕ್ಕೆ ಈಗ ಹೊಸ ನಿಯಮ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಐಪಿಎಲ್ ಸೀಸನ್ 18ರಲ್ಲಿ ಈಗ ಹೊಸ ರೂಲ್ಸ್ ನೋಡಿ ಬಿಸಿಸಿಐನಿಂದ ಡಿಮೆರಿಟ್ ಪಾಯಿಂಟ್ ನಿಯಮವನ್ನ ಜಾರಿಗೆ ಮಾಡಲಾಗ್ತಿದೆ. ಅಂದ್ರೆ ಆಟಗಾರರ ಅನುಚಿತವಾಗಿ ವರ್ತಿಸಿದ್ರೆ ಇವೆಲ್ಲವನ್ನ ಬ್ರೇಕ್ ಹಾಕಬೇಕು, ನಿಲ್ಲಿಸಬೇಕಂತಾನೆ ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ. ಮುಂದಿನ 3 ವರ್ಷಗಳ ಅವಧಿಗೆ ಈ ರೂಲ್ಸ್ ಜಾರಿಯಲ್ಲಿರುತ್ತೆ. ಆಟಗಾರ ತಪ್ಪು ಮಾಡಿದ್ರೆ 3 ವರ್ಷ ಡಿಮೆರಿಟ್ ಪಾಯಿಂಟ್. ಇನ್ನು 4 ಹಂತಗಳಲ್ಲಿ ಬಿಸಿಸಿಐನಿಂದ ಈ ಡಿಫರೆಂಟ್ ಪಾಯಿಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಿದ್ರೆ ಏನೆಲ್ಲ ರೂಲ್ಸ್ ಅಂತ ನೋಡೋದಾದ್ರೆ